ವೆಲ್ಕಮ್ ಬ್ಯಾಕ್ ಟು ಮೈ ರಿಯಾನ್ ಸ್ಟೀನ್ ಬ್ಲಾಗ್ಸ್ ಫ್ರೆಂಡ್ಸ್. ಇವತ್ತು ಶಾಪಿಂಗ್ ಮಾಲಿಗೆ ಬಂದಿದ್ದೀವಿ ನಾನು ನಮ್ಮ ಅತ್ತಿಗೆ. ಸೊ ಇವತ್ತು ಹೊಸ ಚಾಲೆಂಜ್ ಜೊತೆಗೆ ಬಂದಿದ್ದೀವಿ. ನೋಡೋಣ ಅವ್ರು ಏನು ಚಾಲೆಂಜ್ ಕೊಡ್ತಾರೆ ಅಂತ. ನಾನು ಇವತ್ತು ಚಾಲೆಂಜ್ ಕೊಡ್ತಿರೋದು 1000 ರೂಪೀಸಲ್ಲಿ 50 ಐಟಮ್ ಪರ್ಚೇಸ್ ಮಾಡಬೇಕು. ಅದು ನಮಗೆ ಯೂಸ್ ಆಗುವಂಥದ್ದು. ಓಕೆ ದೆನ್ 1000 ರೂಪಾಯಿಲೆ 50 ಐಟಮ್ಸ್ನ ತೊಗೊಳಕ್ಕಾಗುತ್ತಾ ಯೋಚನೆ ಮಾಡಿ. ಸೊ ನೋಡೋಣ, ಟ್ರೈ ಮಾಡ್ತೀನಿ ಯಾವ ಥರ ಪರ್ಚೇಸ್ ಮಾಡ್ತಾಳೆ ನೋಡೋಣ. ಈಗ ತಾನೇ ಬಂದ್ವಿ, ನನ್ನೊಂದು ಸ್ವಲ್ಪ ಪರ್ಸ್ನಲ್ ಕೆಲಸ ಇತ್ತು, ಅದೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಬಿಸಿಲು ಜಾಸ್ತಿ ಇದೆಯಲ್ಲ, ಸ್ವಲ್ಪ ಜ್ಯೂಸ್ ಕುಡಿಯೋಣ ಅಂತ ಬಂದಿದ್ದೀವಿ. ಜ್ಯೂಸ್ ಕುಡ್ಕೊಂಡು ಅದೇ ನಾನು ಚಾಲೆಂಜ್ ಕೊಟ್ಟಿದ್ನಲ್ಲ ಅದು ಸ್ಟಾರ್ಟ್ ಮಾಡೋಣ. ಸೊ ಈಗ ಜ್ಯೂಸ್ ಬಂದಿದೆ, ಕುಡ್ಕೊಂಡು ಬರ್ತೀವಿ. ಜ್ಯೂಸ್ ಕುಡ್ದಾಯ್ತು. ಈಗ ನೆಕ್ಸ್ಟು ಬನ್ನಿ, ನಾನು ಚಾಲೆಂಜ್ ಕೊಟ್ಟಿದ್ನಲ್ಲ ಅದು ಸ್ಟಾರ್ಟ್ ಮಾಡೋಣ. ಇಲ್ಲಿ ಬಂದಿದ ತಕ್ಷಣ ಇಸ್ಕೊಂಡು ನೋಡೋಣ. ಅವ್ರು ವಿನ್ ಆಗ್ತಾರೆ, ನಾನು ವಿನ್ ಆಗ್ತೀನಿ. 1 ರೂಪಾಯಿಂದನೇ ಕೌಂಟ್ ಆಗುತ್ತೆ ಅದು. 50 ಐಟಮ್ಸ್. ಒಂದು ಚಾಕ್ಲೇಟ್ನ 50 ಚಾಕ್ಲೇಟ್ ತಗೊಂಡ್ರೆ ಚಾನ್ಸೇ ಇಲ್ಲ. ಚಾಕ್ಲೇಟ್ ಎಲ್ಲ ಇಲ್ಲ, ನಾವು ಯೂಸ್ ಮಾಡೋ ಅಂಥ ಥಿಂಗ್ಸ್. ಒಂದು ಐಟಮ್ ರಿಪೀಟ್ ಆಗೋಂಗಿಲ್ಲ. ಸರಿ ಸರಿ, ಬೇಗ ಹಾಫ್ ಆನ್ ಅವರಲ್ಲಿ, ಹಾಫ್ ಆನ್ ಅವರ್ ಟೈಮ್. ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಬನ್ನಿ ಏನು ತಗೊಳ್ಳೋದು ನೋಡೋಣ. ಫಸ್ಟ್ ಬ್ಯಾಟಲ್ ಸ್ಟೋವ್ ಎಲ್ಲಿ ಹೋಗೋದು? ಇಲ್ಲಿ 50 ಐಟಮ್ಸ್. ಇನ್ನೊಂದಾದ್ರೂ ಆಗುತ್ತೆ ತಾನೇ? ಇನ್ನು 15 ಮಿನಿಟ್ಸ್ ಇದೆ ಅಷ್ಟೇ. ಅದರಲ್ಲಿ 15 ನಿಮಿಷದಲ್ಲಿ 15 ಐಟಮ್ ಪರ್ಚೇಸ್ ಮಾಡಿದ್ದಾಳೆ. ಇನ್ನು 15 ನಿಮಿಷ ಇದೆ, ನೋಡೋಣ ಬೇಗ ಬೇಗ. ಇನ್ನು 15 ನಿಮಿಷ ಇರೋದು. ನಡಿ, ನೀನು ತಗೋ. ಮ್ಯಾಟ್ ಎಷ್ಟು? ಹಾಯ್ ಫ್ರೆಂಡ್ಸ್, ಈಗ ಮನೆಗೆ ಬಂದಿದ್ದೀವಿ. ಏನೇನು ಶಾಪಿಂಗ್ ಮಾಡಿದೀವಿ, ಅವ್ರು ಕೊಟ್ಟಿರೋ ಚಾಲೆಂಜ್ ಕಂಪ್ಲೀಟ್ ಆಗಿದೆಯಾ ನೋಡೋಣ. ನಾನಂತೂ ಕಂಪ್ಲೀಟ್ ಮಾಡಿಲ್ಲ ಅಂತ ಗೊತ್ತು. ಫೋನ್ ತಗೋಬರ್ತೀನಿ. ಸೊ ನೋಡೋಣ ಎಷ್ಟು ರೂಪಾಯಿ ಖರ್ಚು ಮಾಡಿದ್ದೀನಿ, ಎಷ್ಟು ಐಟಮ್ಸ್ನ. ಅರ್ಧ ಗಂಟೆಯಲ್ಲಿ 50 ಐಟಮ್ಸ್ನ ತೊಗೊಂಡ್ಬರ್ಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ. ಅದರಲ್ಲೂ ಒಂದು ಐಟಮ್ಸು ರಿಪೀಟ್ ಆಗೋವಾಗಿಲ್ಲ. ಒಂದೊಂದು ಐಟಮ್ಸು, ಈಗ ಫ್ರೂಟ್ಸ್ ತೊಗೊಂಡ್ರೆ 1 kg ತೊಗೋಬೇಕಂತೆ. 1 kg ಫ್ರೂಟಿಗೆ ಆ್ಯಪಲ್ ತೊಗೋತೀನಿ ಅಂದರೆ 200 ರೂಪಾಯಿ. ಅಲ್ಲಿಗೆ 200 ರೂಪಾಯಿ ಒಂದು ಪಾರ್ಟ್ ತೊಗೊಂಡ್ರೆ ಇನ್ನು ಉಳಿಯೋದೇ ಇನ್ನು 600 ರೂಪಾಯಿ 800 ರೂಪಾಯಿ ಉಳಿಯುತ್ತೆ. ಅದಕ್ಕೆ ಸೊ ನೋಡೋಣ, ನನ್ನ ಕೈಲಿ ಆಗಿದಷ್ಟು. ನೋಡೋಣ, ಬನ್ನಿ ಕೌಂಟ್ ಮಾಡೋಣ. ಸೊ ಈಗ ಇದು ಸೆನ್ಸೊಡೈನ್ ಬ್ರಷು 35 ರೂಪೀಸು. ಇದು ಬೂಸ್ಟು ಎಷ್ಟಿದು 5 ರೂಪೀಸು. ಕ್ಲಿಪ್ 1 10 ರೂಪೀಸು. ಸೊ 4 ತೊಗೊಂಡಿದ್ದೀನಿ. 4 40 ರೂಪೀಸು. ಲಿಪ್ ಬಾಮ್ ಇದು 20 ರೂಪೀಸು. ನೋಡಿ ಎಷ್ಟು ಚಿಕ್ಕದಿದೆ. ಅವಾಗೆಲ್ಲ ದೊಡ್ಡದು ಬರ್ತಿತ್ತು 10 ರೂಪೀಸಿಗೆ. ಸರಿ ಫುಡ್ ಆಗ್ತಿಲ್ಲ. ರೋಸ್ ವಾಟರ್ 30 ರೂಪೀಸ್. ಫೋನ್ ಬುಕ್ಕು, ಫೋನ್ ಬರೆಯೋದಕ್ಕೆ, ಫೋನ್ ನಂಬರ್ ಬರೆಯೋದಕ್ಕೆ 20 ರೂಪೀಸು. 10 ರೂಪೀಸು. ಗಮ್ಮು 10 ರೂಪೀಸು. ಪೆನ್ 10 ರೂಪೀಸ್. ಕೀ ಬಂಚ್ 20 ರೂಪೀಸ್. ಸ್ಟಿಕ್ಕರ್ 10 ರೂಪೀಸ್. ಫೇರ್ ಆ್ಯಂಡ್ ಲವ್ಲಿ, ಈಗ ಬೇರೆ ಹೆಸರಾಗಿದೆಲ್ಲ, ಎಷ್ಟು 10 ರೂಪೀಸು. ಮೆಡಿಮಿಕ್ಸ್ ಉಪ್ಪು ನೋಡಿ 10 ರೂಪೀಸ್.
ವಿಕ್ಸ್ ವಿಪುರ ಎಷ್ಟು 15. 25 ರುಪೀಸು. ಶಾಂಪು 2 ರೂಪಾಯಿ. ಎರೇಸರ್ 5 ರುಪೀಸ್. ಸ್ಪೂನ್ 5 ರುಪೀಸ್. ಫೋರ್ಕ್ 5 ರುಪೀಸ್. ಪಿನ್ 10 ರುಪೀಸ್. ಕ್ಲಿಪ್ ತೊಗೊಂಡಿದ್ದೀನಿ, ಯೂಸ್ ಆಗುತ್ತಲ್ವ, 30 ರುಪೀಸ್. ಮತ್ತು ಇನ್ನೊಂದು ತೊಗೊಂಡಿದ್ದೀನಿ ವೇಟ್. ಸೊ ಈ ಸ್ಯಾರಿ ತೊಗೊಂಡಿದ್ದೀನಿ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇದು 490 ರುಪೀಸ್. ಮತ್ತು 400. 400. ಮತ್ತು ಈ ಮ್ಯಾಟ್ 75 ರುಪೀಸ್. ಇಷ್ಟು ಐಟಮ್ಸ್ನ ನಾನು ತೊಗೊಂಡಿರೋದು ಇವತ್ತಿನ ಚಾಲೆಂಜಲ್ಲಿ. ಎಷ್ಟಾಗಿದೆ ಟೋಟಲ್ 767. 767. ಇನ್ನು 233 ಬ್ಯಾಲೆನ್ಸ್ ಇಟ್ಕೊಂಡಿದ್ದಾನೆ. ಎಷ್ಟು ಐಟಮ್ಸ್ ಆಯಿತು? ಎಷ್ಟಾಯಿತು? ಒಂದು ಕೌಂಟ್ ಮಾಡೋದು ನೋಡಿ. ಸ್ಯಾರಿ 1, ಮ್ಯಾಟ್ 2, ಕ್ಲಿಪ್ಸ್ 3, ಗಮ್ 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22, 23, 24. ಸೊ ಪರವಾಗಿಲ್ಲ, ನಾಟ್ ಬ್ಯಾಡ್. 24 ಸಾಮಾನನ್ನು 767 ರೂಪಾಯಿನಲ್ಲಿ ಇಷ್ಟು ಸಾಮಾನು, 24 ಸಾಮಾನು ತೊಗೊಂಡಿದ್ದೀನಿ. ಬಟ್ ಪರವಾಗಿಲ್ಲ ಅಂತ ಅನ್ನಿಸ್ತು. ಇನ್ನೂ ಟೈಮ್ ಇದ್ದಿದ್ರೆ ಯೋಚನೆ ಮಾಡಿ ತಗೋಬೋದಾಗಿತ್ತು. ಲಾಸ್ಟ್ ಮೂಮೆಂಟಲ್ಲಿ ನಮಗೆ ಟೈಮ್ ಇರಲಿಲ್ಲ. ಅರ್ಧ ಗಂಟೆ ಟೈಮಲ್ಲಿ ಗೈಸ್ ಮಾಡಿದ್ದೀನಿ. ಹೌದಾ, ಅರ್ಧ ಗಂಟೆಯಲ್ಲಿ ಮಾಡಿದ್ದೀನಿ 24 ಐಟಮ್ಮು. ಇನ್ನೂ ಒಂದು 10 ನಿಮಿಷ ಜಾಸ್ತಿ ಕೊಟ್ಟಿದ್ರು, ಸುತ್ತಾಡ್ಕೊಂಡು ತರ್ಬೋದಿತ್ತು. ನೋಡಿ, ಸ್ಯಾರಿ ಸಖತ್ ಇಷ್ಟ ಆಯಿತು ನನಗಂತೂ. ಯಾರ್ಯಾರಿಗೆ ಇಷ್ಟ ಆಯಿತು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. 400 ರುಪೀಸ್ ಕೊಡ್ಬೋದಾ? ಕಮೆಂಟ್ ಹಾಕಿ. ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು. ಪರವಾಗಿಲ್ಲ, ಆದರೂ ಅವ್ರು ಕೊಟ್ಟಿರೋ ಟಾಸ್ಕಲ್ಲಿ ಇವತ್ತು ಸೋತಿದ್ದೀನಿ. ಏನು ಪನಿಷ್ಮೆಂಟ್ ಕೊಡ್ತಾರೆ ಕೇಳೋಣ. ಏನು ಪನಿಷ್ಮೆಂಟ್ ಕೊಡ್ತೀಯ ಪ್ರಿಯಾ? ಐಸ್ ಕ್ರೀಮ್ ತಗೊಳ್ಬೇಕು. ಐಸ್ ಕ್ರೀಮ್. ಸೊ ಆಯಿತು, ಹೋಗಿ ನೆಕ್ಸ್ಟ್ ಬ್ಲಾಗಲ್ಲಿ ನಾವು ನಿಮ್ಮನ್ನು ಮೀಟ್ ಮಾಡ್ತೀವಿ. ಅದಕ್ಕಿಂತ ಮುಂಚೆ ಯಾವುದು ಇನ್ನೂ ಇವತ್ತು ಶಾಪಿಂಗ್ ಮಾಡಿದಂಥ ಐಟಮ್ಸ್ ಇನ್ನೂ ಇದ್ದಾವೆ. ಬೇರೆ ಐಟಮ್ಸ್ನ ಶಾಪಿಂಗ್ ಮಾಡಿದ್ವಿ, ಅವುಗಳನ್ನ ಈಗ ತೋರಿಸ್ತೀವಿ ನೋಡಿ. ಈ 2 ಪ್ಲೇಟ್ಸು ನೋಡಿ, ತುಂಬ ಚೆನ್ನಾಗಿದೆ, ಕ್ಯೂಟಾಗಿ. ಬೈ 1 get 1. ಅಮೌಂಟ್ ಬಂತು 120 ರೂಪಾಯಿಗೆ 2, ಅಂದರೆ 60 ರೂಪಾಯಿ ಬೀಳುತ್ತೆ ಒಂದು ಪ್ಲೇಟು. ನನಗಿಷ್ಟ ಆಯಿತು. ಸ್ವಲ್ಪ ರೇಟ್ ಜಾಸ್ತಿ ಆಯಿತು ಅನ್ನಿಸ್ತು. ಇದು 149, ಸೊ ಅಂದರೆ 150 ಒಂದಕ್ಕೆ ಅಲ್ಲ, 99 ಒಂದಕ್ಕೆ 99. 2 ತೊಗೊಂಡಿದ್ದೀನಿ ನಾನು. ಸೊ 2 ತೊಗೊಂಡಿದ್ದೀನಿ ಒಂದೇ ಕಲರಲ್ಲಿ. ಸೊ ಸಾಸರ್ಸ್ ಇದು ಒಂದಕ್ಕೆ 39 ಅಂದರೆ 80 90 ಏನೋ ಬೀಳುತ್ತೆ ಅಷ್ಟೇ ಅಲ್ಲ. ಚೆನ್ನಾಗಿದೆ, ಚಿಕ್ಕ ಚಿಕ್ಕ ಪುಟಾಣಿದು. ಮತ್ತು ಅದ್ರ ಮೇಲೆ ಮುಚ್ಚೋದಕ್ಕೆ ನೋಡಿ ಪುಟಾಣಿ ಪ್ಲೇಟ್ಸ್ 2, 10 ರೂಪಾಯಿ ಬೀಳುತ್ತೆ. ಸೊ ನೆಕ್ಸ್ಟ್ ಒಂದು ಸಾಸರ್, ಇದಕ್ಕೆ 40 ರೂಪಾಯಿ ಒಂದಕ್ಕೆ. ಬೈ 1 get 1 ಇರೋದು. ಸೊ ಇದು 29 ರೂಪಾಯಿ. ಇದು 29 ರೂಪಾಯಿ. ಬಾಟಲೆಲ್ಲ ಕ್ಲೀನ್ ಮಾಡೋದಕ್ಕೆ ನನಗೆ ಬೇಕಿತ್ತು, ಮಕ್ಕಳಿಗೆಲ್ಲ ಸ್ಕೂಲೆಲ್ಲ ಹೋಗ್ತಾರಲ್ಲ, ಸೊ ಹಾಗಾಗಿ ಇದನ್ನು ತಗೊಂಡೆ. ಸೊ ನೆಕ್ಸ್ಟ್ ಇದು 70 ರೂಪಾಯಿ. ಬೈ 1 get 1 ಇರೋದು. ಸೊ ಇದು 45 ರೂಪಾಯಿ ಬಿದ್ದಿದೆ ಟ್ರೈ. ಮತ್ತು ಇವೆರಡು 2ರಿಂದ 21 ರೂಪಾಯಿ. ಸೊ 29 ರೂಪಾಯಿ ಪರವಾಗಿಲ್ಲ ಅನ್ನಿಸ್ತು. ಸೊ
ಇನ್ನೆರಡು ಇದೇ ಥರ ದೊಡ್ಡ ಲಾರ್ಜ್ ಪ್ಲೇಟ್ಸ್ಗಳನ್ನ ತೊಗೊಂಡಿದ್ದೀನಿ. ಅವುಗಳಿಗೆ 180 ರೂಪಾಯಿ ಕೊಟ್ಟಿದ್ದೀನಿ, 60 ರೂಪಾಯಿ ಬೀಳುತ್ತೆ. ಸೊ ಇದಕ್ಕಿಂತ ದೊಡ್ಡ ಪ್ಲೇಟ್ಸು. ಇಷ್ಟು ನನ್ನ ಇವತ್ತಿನ ಶಾಪಿಂಗ್ ಬ್ಲಾಗ್ ಆಗಿತ್ತು. ಸೊ ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಸೊ ಟೇಕ್ ಕೇರ್, ಬಾಯ್ ಬಾಯ್. ಎಲ್ಲರೂ ಖುಷಿಯಾಗಿರಿ. ಬಾಯ್ 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 ಬಾಯ್.